ರಾಜ್ಯ ರಾಜಕಾರಣಕ್ಕೆ ಸಾಕಷ್ಟು ಕುತೂಹಲಕಾರಿಗಳು ಈಗಾಗಲೇ ವಿಚಾರ ಅದರಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ಬೆಂಗಳೂರಿನ ಅವರ ನಿವಾಸದಲ್ಲಿ ಕಾವೇರಿ ನಿವಾಸದಲ್ಲಿ ಎಲ್ಲ ಸಚಿವರಿಗೆ ಬ್ರೇಕ್ಫಾಸ್ಟ್ ಹೀಗಾಗಿ ಇದೀಗ ತಾನೇ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಮಹತ್ವದ ಮೀಟಿಂಗ್ ಆಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿ ಸಿದ್ದರಾಮಯ್ಯ ನಿವಾಸಕ್ಕೆ ಒಳಗಡೆ ಅದ್ರ ಜೊತೆಗೆ ಹಲವಾರು ಸಚಿವರು ಸಹ ಜೊತೆಗೆ ಹೇಳ್ತಾ ಇರುವಂತಹ ಕೆಲಸಗಳು ಒಂದು ವೇಳೆ ನೋಡ್ಬೇಕಾದ್ರೆ ಇವತ್ತಿನ ಬ್ರೇಕ್ಫಾಸ್ಟ್ ಸಾಕಷ್ಟು ರಾಜಕೀಯವಾಗಿ ಮಹತ್ವವನ್ನು ಪಡೆದಿರುವ ಬ್ರೇಕ್ಫಾಸ್ಟ್ ಆಗಿತ್ತು. ಪ್ರಮುಖವಾಗಿ ನೋಡಬೇಕಾದ್ರೆ ಡಿ.ಸಿ.ಎಂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪ್ರಮೋಷನ್ ಆಗುವ ಸಾಧ್ಯತೆಗಳು ದಟ್ಟವಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ಎಲ್ಲರಿಗೂ ಸೌಹಾರ್ದವಾಗಿ ಸ್ನೇಹಪೂರ್ವಕವಾದ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಅಲ್ಲದೆ ಮುಖ್ಯವಾಗಿ ಒಂದು ವೇಳೆ ರಾಜೀನಾಮೆ ಸನ್ನಿವೇಶವೇ ನಿಜವಾಗಿದ್ದರೆ ಎಲ್ಲ ಸಚಿವರಿಗೆ ಧನ್ಯವಾದಗಳನ್ನು ಹೇಳುವ ಮೂಲಕ ಸಹಕರಿಸುತ್ತೀರಿ, ಇದರಂತೆ ಮುಂದೆ ಕಾಂಗ್ರೆಸ್ ಪಕ್ಷದ ಸಹಕರಿಸಿ ಜೊತೆಗೆ ಈ ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ ಅವರೊಂದಿಗೂ ನಿಮ್ಮ ಸಹಕಾರ ಇರಲಿ ಅನ್ನೋ ಒಂದು ಸಂದೇಶವನ್ನು ಧನ್ಯವಾದಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಲ್ಲಿಸುವ ಸಾಧ್ಯತೆಗಳು. ಹೀಗಾಗಿ ಅಲ್ಲದೆ ಸಚಿವರು ಸಹ ಸಿದ್ದರಾಮಯ್ಯನವರ ಜೊತೆ ಅತ್ಯಂತ ಮಹತ್ವದ ಚರ್ಚೆ ರಾಜೀನಾಮೆ ನೀಡಿದ ನಂತರ ನಮ್ಮಗಳ ಸ್ಥಿತಿ ಏನು, ನಾವು ಯಾವ ಸ್ಥಾನದಲ್ಲಿದ್ದೇವೆ, ಇನ್ನು ಮುಂದೆ ಯಾವ ರೀತಿಯಾದ ನಮ್ಮ ನಡೆ ಇರಬೇಕು ಅನ್ನೋದು ಸಹ ಈ ಎಲ್ಲ ಚರ್ಚೆಗಳನ್ನು ಸಚಿವರು ಸಿದ್ದರಾಮಯ್ಯನವರ ಜೊತೆ ಮಾತನಾಡುವ ಸಾಧ್ಯತೆಗಳು ದಟ್ಟವಾಗಿರುತ್ತದೆ. ಹೀಗಾಗಿ ಬ್ರೇಕ್ಫಾಸ್ಟ್ ಸಾಕಷ್ಟು ಕುತೂಹಲವನ್ನು ಇದೆ, ಸಂಚಲನವನ್ನು ಮೂಡಿಸ್ತಾ ಇದೆ. ಅದರಂತೆ ಡಿ ಕೆ ಶಿವಕುಮಾರ್ ಅವರ ನಡೆ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಸಿದ್ದರಾಮಯ್ಯನವರ ನಡೆ ಕೂಡ ನಿಗೂಢವಾಗಿದೆ. ಇದುವರೆಗೂ ಯಾವುದೇ ರೀತಿಯಾದ ಸುದ್ದಿಯನ್ನು ಬಿಚ್ಚಿಲ್ಲ. ಅವರು ಕೇವಲ ನಿನ್ನೆ ಹೇಳಿದ್ರು ನಾಳೆ ಮಾತಾಡ್ತೀನಿ ಅಂತ. ಇವತ್ತು ಒಂದು ವೇಳೆ ಸುದ್ದಿಗೋಷ್ಠಿಯನ್ನು ನಡೆಸಿ ಸಿದ್ದರಾಮಯ್ಯ ಅವರು ಮಾತನಾಡಿದರೆ ಹೈಕಮಾಂಡ್ ಮಟ್ಟದಲ್ಲಿ ದೆಹಲಿಯಲ್ಲಿ ಯಾವ ರೀತಿಯಾದ ಚರ್ಚೆ ಆಗಿದೆ, ಹೈಕಮಾಂಡ್ ಮಟ್ಟದಲ್ಲಿ ರಾಹುಲ್ ಗಾಂಧಿ ಆಗಲಿ, ಸುರ್ಜೇವಾಲಾ ಆಗಲಿ, ವೇಣುಗೋಪಾಲ್ ಆಗಲಿ, ಎಲ್ಲ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಆಗಲಿ, ಅಂದರೆ ಹೈಕಮಾಂಡ್ನಲ್ಲಿ ದೆಹಲಿಯಲ್ಲಿ ನಡೆದ ಸಭೆಯಲ್ಲಿ ಯಾವ ರೀತಿಯಾದ ಚರ್ಚೆಗಳಾಯಿತು ಅದರ ಕುರಿತು ಸಂಪೂರ್ಣವಾದ ವಿವರವನ್ನು ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಸಿದ್ದರಾಮಯ್ಯನವರು ನೀಡುವ ಸಾಧ್ಯತೆ ಇದೆ. ಒಂದು ವೇಳೆ ಜಂಟಿ ಸುದ್ದಿಗೋಷ್ಠಿ ಆದರೆ ಹೈಕಮಾಂಡ್ ಮತ್ತೊಂದು ಶಾಸಕಾಂಗ ಸಭೆ ನಾಯಕರಾದ ಸಿದ್ದರಾಮಯ್ಯನವರ ಬಾಯಿಯಿಂದಲೇ ಅಂದರೆ ಡಿ ಕೆ ಶಿವಕುಮಾರ್ ಅವರೇ ಶಾಸಕಾಂಗ ಸಭೆಯ ನಾಯಕರಾದರೆ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಆಗ್ತಾರೆ ಅನ್ನೋ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರೇ ಅನೌನ್ಸ್ ಮಾಡುವ ಘೋಷಣೆ ಮಾಡುವ ನಿಟ್ಟಿನಲ್ಲಿ ಹೈಕಮಾಂಡ್ ಹೀಗಾಗಿ ಯಾವುದೇ ರೀತಿಯಾಗಿ ಗೌರವಯುತವಾಗಿ ವಿದಾಯವನ್ನು ಹೇಳುವ ನಿಟ್ಟಿನಲ್ಲಿ ಅಂದರೆ ರಾಜಕೀಯ ರಾಜಭಾರಕ್ಕೆ ಸಿದ್ದರಾಮಯ್ಯನವರ ರಾಜಕೀಯ ರಾಜಭಾರಕ್ಕೆ ಗೌರವಯುತ ವಿದಾಯವನ್ನು ನೀಡುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಚಿಂತನೆ ನಡೆಸಿದೆ ಅನ್ನೋ ಸಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಆದರೆ ಇಲ್ಲಿ ನೋಡಬೇಕಾದ್ರೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜೀನಾಮೆ ಸಹ ಸಾಕಷ್ಟು ಅನುಮಾನವನ್ನು ಮೂಡಿಸ್ತಾ ಇದೆ. ಯಾಕಂದ್ರೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಮಧ್ಯಪ್ರದೇಶಕ್ಕೆ ತೆರಳುವಂಥದ್ದು, ಪತ್ನಿ ಅನಾರೋಗ್ಯದ ಹಿನ್ನೆಲೆಯಲ್ಲಿ ರಾತ್ರಿ ದಿಢೀರಾಗಿ ಮಧ್ಯಪ್ರದೇಶಕ್ಕೆ ತೆರಳುವಂಥದ್ದು, ಅವರು ಬರೋದು ಸಹ ಇನ್ನು ಲೇಟ್ ಆಗುವ ಸಾಧ್ಯತೆ ದಟ್ಟವಾಗಿರುವಂಥದ್ದು. ಸಿದ್ದರಾಮಯ್ಯನವರ ಮುಂದೆ ಇರುವ ಒಂದೇ ಆಪ್ಷನ್ ಅಂದ್ರೆ ಲೋಕಭವನದ ಕಾರ್ಯದರ್ಶಿಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಸುವುದು ಮಾತ್ರ. ಆದರೆ ಅಷ್ಟು ಸುಲಭವಾಗಿ ಸಾಧ್ಯ ಆಗೋದಿಲ್ಲ ಅನ್ನೋದು ಸಹ ಇಲ್ಲಿ ಸ್ಪಷ್ಟವಾಗುತ್ತೆ. ಯಾಕಂದ್ರೆ ರಾಜ್ಯಸಭೆ ಕಾರ್ಯದರ್ಶಿ ಲೋಕಸಭೆಯ ಕಾರ್ಯದರ್ಶಿಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಸುವ ಧರ್ಮ ಅಷ್ಟೊಂದು ಅರ್ಜೆಂಟ್ ಏನು ಅನ್ನೋ ಪ್ರಶ್ನೆಯೂ ಸಹ ಇಲ್ಲಿ ಬರ್ತಾ ಇದೆ. ಹೀಗಾಗಿ ಇವತ್ತು ಸಿದ್ದರಾಮಯ್ಯನವರ ರಾಜೀನಾಮೆ ಸಾಕಷ್ಟು ಅನುಮಾನವೇ ಅಂತಾನೆ ಹೇಳ್ಬೋದಾಗಿರುವಂಥದ್ದು. ರಾಜ್ಯಪಾಲರು ಬಂದ ನಂತರ ರಾಜೀನಾಮೆ ನೀಡಿದ ಮೇಲೆ ಅವರು ಅದು ಹೀಗಾಗಿ ಇವತ್ತಿನ ಸಾಕಷ್ಟು ಒಂದು ವೇಳೆ ಸಚಿವರು ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಹೀಗಾಗಿ ಮಾತೇ ಇಲ್ಲ ಕೊಠಡಿ ಜೊತೆಗೆ ಹೈಕಮಾಂಡ್ ನಿರ್ಧಾರಕ್ಕೆ ಆಕ್ರೋಶವನ್ನು ಹೀಗಾಗಿ ಇವತ್ತಿನ ಬ್ರೇಕ್ಫಾಸ್ಟ್ ಸಾಕಷ್ಟು ಒಂದು ಮಹತ್ವ ಪಡೆದಿರುವಂಥದ್ದು, ಜೊತೆಗೆ ಹೈ ವೋಲ್ಟೇಜ್ ಸಭೆ ಅಂತಾನೆ ಹೇಳ್ಬೋದಾಗಿರುವಂಥದ್ದು. ಮುಂದಿನ ಹಂತಗಳಲ್ಲಿ ಯಾವ ರೀತಿಯಾದ ರಾಜಕೀಯ ಬೆಳವಣಿಗೆಗಳು ಕರ್ನಾಟಕ ಕಾಂಗ್ರೆಸ್ ಪಕ್ಷ ಇರ್ತವೆ, ಜೊತೆಗೆ ಸಿಎಂ ಸಿದ್ದರಾಮಯ್ಯ ರಾಜಕಾರಣದಲ್ಲಿ ಯಾವ ರೀತಿಯಾದ ಹೆಜ್ಜೆಗಳು ನೀಡ್ತಾರೆ, ರಾಜೀನಾಮೆ ನೀಡ್ತಾರ ಅಥವಾ ಇದೇ ರೀತಿಯಾಗಿ ಶಾಸಕರ ಜೊತೆಗೆ ಸಚಿವರ ಜೊತೆಗೆ ಮತ್ತೆ ನಮ್ಮ ರಾಜಕಾರಣವನ್ನು ಮುಂದುವರಿಸ್ತಾರ ಅನ್ನೋದು ಸಾಕಷ್ಟು ಕಾರ್ಯವಿಚಾರವಾಗಿರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.